ಇತ್ತೀಚೆಗೆ ಕೆಲವೊಂದು ಜನ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿರುವಂಥ ನೆಟ್ಟಾರ್ ಗ್ರಾಮದ ಪ್ರವೀಣನ ಹತ್ಯೆ ಆದ ನಂತರ ಅವನ ಪತ್ನಿಗೆ ನೌಕರಿಯನ್ನು ಕೊಟ್ಟಿದ್ದರು. ಅದು ಗುತ್ತಿಗೆ ಆಧಾರದ ಮೇಲೆ ಕೊಟ್ಟಂಥ ನೌಕರಿಯನ್ನು ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣವೇ ಅದನ್ನು ವಿಡ್ರಾ ಮಾಡ್ಕೊಂಡಿದ್ದಾರೆ, ರದ್ದು ಮಾಡಿದ್ದಾರೆ. ಸೊ ಇದು ಅಮಾನವೀಯ, ಅಮಾನುಷವಾದಂಥ ಕೃತ್ಯ ಇದು. ಅದಕ್ಕೆ ನೀವು ಸಮರ್ಪಕವಾಗಿ 150 ಜನರನ್ನು ತೆಗೆದಿದ್ದೀವಿ, ಅದರ ಜೊತೆಗೆ ಅವ್ರದ್ದು ಕೂಡ ತೆಗೆದಿದ್ದೀವಿ ಅಂತ ಹೇಳಿಕೆ ಸಮರ್ಥನೆ ಅಲ್ಲ ಇದು. ಅವಳನ್ನು ತೆಗೆಯುವಂಥ ಅವಶ್ಯಕತೆಯೇ ಇರಲಿಲ್ಲ. 150 ಜನ ಅಲ್ಲ, 1000 ಜನರನ್ನು ತೆಗೀರಿ. ಆದರೆ ಅವರ ನೌಕರಿಯನ್ನು ಮಾನವೀಯತೆ ಹಿನ್ನೆಲೆಯಲ್ಲಿ ಅದನ್ನು ಕೊಟ್ಟಿದ್ದನ್ನು ವಿಡ್ರಾ ಮಾಡ್ಕೊಳ್ದಿದ್ದಲ್ಲ, ಅಮಾನವೀಯ ಸೇಡಿನ ಕೃತ್ಯ ಇದು, ದ್ವೇಷದ ಕೃತ್ಯ ಇದು. ಈ ರೀತಿಯ ದ್ವೇಷ ಸೇಡು ಮಾಡಿದ್ದರಿಂದನೇ ಕೇಂದ್ರ ಸರ್ಕಾರದಲ್ಲಿ ನೀವು ಧೂಳಿಪಟ ಆಗಿದ್ದೀರಿ, ತುಷ್ಟೀಕರಣದ ಹಿನ್ನೆಲೆಯಲ್ಲಿ ಧೂಳಿಪಟ ಆಗಿದ್ದೀರಿ. ಇವತ್ತು ಬಜರಂಗ ದಳವನ್ನು ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಜರಂಗ ದಳ ಏನು ಪಾಪ ಮಾಡಿದೆ? ಏನು ದ್ರೋಹ ಮಾಡಿದೆ? ಕೊಲೆ ಮಾಡಿದೆಯಾ? ರೇಪ್ ಮಾಡಿದೆಯಾ? ಖೋಟಾ ನೋಟ್ ಪ್ರಿಂಟ್ ಮಾಡಿದೆಯಾ? ನಿಮ್ಮ ಹಾಗೆ ಭ್ರಷ್ಟ ವ್ಯವಸ್ಥೆಯನ್ನು ಅದರೊಳಗೆ ತೊಡಗಿದೆಯಾ? ಅದು ದೇಶಭಕ್ತ ಸಂಘಟನೆ ಬಜರಂಗ ದಳ. ಸೊ ಅಂಥ ದೇಶಭಕ್ತ ಸಂಘಟನೆಯನ್ನು ಬ್ಯಾನ್ ಮಾಡ್ತೀವಿ ಅಂತಂದರೆ ಮುಸ್ಲಿಂ ತುಷ್ಟೀಕರಣ, ಮುಸ್ಲಿಮರು ಒಟ್ಟಾಗಿ ಇವತ್ತು ಈಗ ಓಟ್ ಹಾಕಿದ್ರಿಂದ ನೀವು ತಲೆ ಮೇಲೆ ಇಟ್ಟುಕೊಂಡು ಕುಣಿಯೋದಿದೆಯಲ್ಲ, ನಾಳೆ ಬಹಳ ದೊಡ್ಡ ಅನಾಹುತಕ್ಕೆ ಕಾರಣ ಆಗುತ್ತೆ ಅಂತನ್ನುವಂಥದ್ದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇತ್ತೀಚೆಗೆ ಕೆಲವೊಂದು ಜನ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿರುವಂಥ ನೆಟ್ಟಾರ್ ಗ್ರಾಮದ ಪ್ರವೀಣನ ಹತ್ಯೆ ಆದ ನಂತರ ಅವನ ಪತ್ನಿಗೆ ನೌಕರಿಯನ್ನು ಕೊಟ್ಟಿದ್ದರು. ಅದು ಗುತ್ತಿಗೆ ಆಧಾರದ ಮೇಲೆ ಕೊಟ್ಟಂಥ ನೌಕರಿಯನ್ನು ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣವೇ ಅದನ್ನು ವಿಡ್ರಾ ಮಾಡ್ಕೊಂಡಿದ್ದಾರೆ, ರದ್ದು ಮಾಡಿದ್ದಾರೆ. ಸೊ ಇದು ಅಮಾನವೀಯ, ಅಮಾನುಷವಾದಂಥ ಕೃತ್ಯ ಇದು. ಅದಕ್ಕೆ ನೀವು ಸಮರ್ಪಕವಾಗಿ 150 ಜನರನ್ನು ತೆಗೆದಿದ್ದೀವಿ, ಅದರ ಜೊತೆಗೆ ಅವ್ರದ್ದು ಕೂಡ ತೆಗೆದಿದ್ದೀವಿ ಅಂತ ಹೇಳಿಕೆ ಸಮರ್ಥನೆ ಅಲ್ಲ ಇದು. ಅವಳನ್ನು ತೆಗೆಯುವಂಥ ಅವಶ್ಯಕತೆಯೇ ಇರಲಿಲ್ಲ. 150 ಜನ ಅಲ್ಲ, 1000 ಜನರನ್ನು ತೆಗೀರಿ. ಆದರೆ ಅವರ ನೌಕರಿಯನ್ನು ಮಾನವೀಯತೆ ಹಿನ್ನೆಲೆಯಲ್ಲಿ ಅದನ್ನು ಕೊಟ್ಟಿದ್ದನ್ನು ವಿಡ್ರಾ ಮಾಡ್ಕೊಳ್ದಿದ್ದಲ್ಲ, ಅಮಾನವೀಯ ಸೇಡಿನ ಕೃತ್ಯ ಇದು, ದ್ವೇಷದ ಕೃತ್ಯ ಇದು. ಈ ರೀತಿಯ ದ್ವೇಷ ಸೇಡು ಮಾಡಿದ್ದರಿಂದನೇ ಕೇಂದ್ರ ಸರ್ಕಾರದಲ್ಲಿ ನೀವು ಧೂಳಿಪಟ ಆಗಿದ್ದೀರಿ, ತುಷ್ಟೀಕರಣದ ಹಿನ್ನೆಲೆಯಲ್ಲಿ ಧೂಳಿಪಟ ಆಗಿದ್ದೀರಿ. ಇವತ್ತು ಬಜರಂಗ ದಳವನ್ನು ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಜರಂಗ ದಳ ಏನು ಪಾಪ ಮಾಡಿದೆ? ಏನು ದ್ರೋಹ ಮಾಡಿದೆ? ಕೊಲೆ ಮಾಡಿದೆಯಾ? ರೇಪ್ ಮಾಡಿದೆಯಾ? ಖೋಟಾ ನೋಟ್ ಪ್ರಿಂಟ್ ಮಾಡಿದೆಯಾ? ನಿಮ್ಮ ಹಾಗೆ ಭ್ರಷ್ಟ ವ್ಯವಸ್ಥೆಯನ್ನು ಅದರೊಳಗೆ ತೊಡಗಿದೆಯಾ? ಅದು ದೇಶಭಕ್ತ ಸಂಘಟನೆ ಬಜರಂಗ ದಳ. ಸೊ ಅಂಥ ದೇಶಭಕ್ತ ಸಂಘಟನೆಯನ್ನು ಬ್ಯಾನ್ ಮಾಡ್ತೀವಿ ಅಂತಂದರೆ ಮುಸ್ಲಿಂ ತುಷ್ಟೀಕರಣ, ಮುಸ್ಲಿಮರು ಒಟ್ಟಾಗಿ ಇವತ್ತು ಈಗ ಓಟ್ ಹಾಕಿದ್ರಿಂದ ನೀವು ತಲೆ ಮೇಲೆ ಇಟ್ಟುಕೊಂಡು ಕುಣಿಯೋದಿದೆಯಲ್ಲ, ನಾಳೆ ಬಹಳ ದೊಡ್ಡ ಅನಾಹುತಕ್ಕೆ ಕಾರಣ ಆಗುತ್ತೆ ಅಂತನ್ನುವಂಥದ್ದು ಎಚ್ಚರಿಕೆ ಕೊಡ್ತಾ ಇದ್ದೀನಿ.